ಬಿಜೆಪಿಯವರು ಜೆಡಿಎಸ್ ಪರೇಶ್ ಬಿಜೆಪಿಯವರು ಜೆಡಿಎಸ್ ಪೈಪೋಟಿ ಮೇಲೆ ಧರ್ಮಸ್ಥಳ ಚಾಲೂ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿದ್ದೀನಿ, ಫಸ್ಟು ರಾಮಕೃಷ್ಣ ಹೆಗಡೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ಅವ್ರಿಗೆ ರಾಜಕಾರಣ ಮುಖ್ಯ, ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಎರಡು ಪಾರ್ಟಿಯವರು ಕೂಡ. ಹೋಗಿ ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಬರ್ರಿ, ಆ ಕ್ಷೇತ್ರನ ರಾಜಕಾರಣ ಉಪಯೋಗಿಸಬಾರ್ದು ಅಂತ ನಾನು ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ. ಬಿಜೆಪಿಯವರು ಜೆಡಿಎಸ್ ಪರೇಶ್ ಬಿಜೆಪಿಯವರು ಜೆಡಿಎಸ್ ಪೈಪೋಟಿ ಮೇಲೆ ಧರ್ಮಸ್ಥಳ ಚಾಲೂ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿದ್ದೀನಿ, ಫಸ್ಟು ರಾಮಕೃಷ್ಣ ಹೆಗಡೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ಅವ್ರಿಗೆ ರಾಜಕಾರಣ ಮುಖ್ಯ, ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಎರಡು ಪಾರ್ಟಿಯವರು ಕೂಡ. ಹೋಗಿ ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಬರ್ರಿ, ಆ ಕ್ಷೇತ್ರನ ರಾಜಕಾರಣ ಉಪಯೋಗಿಸಬಾರ್ದು ಅಂತ ನಾನು ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ. ಬಿಜೆಪಿಯವರು ಜೆಡಿಎಸ್ ಪರೇಶ್ ಬಿಜೆಪಿಯವರು ಜೆಡಿಎಸ್ ಪೈಪೋಟಿ ಮೇಲೆ ಧರ್ಮಸ್ಥಳ ಚಾಲೂ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿದ್ದೀನಿ, ಫಸ್ಟು ರಾಮಕೃಷ್ಣ ಹೆಗಡೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ಅವ್ರಿಗೆ ರಾಜಕಾರಣ ಮುಖ್ಯ, ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಎರಡು ಪಾರ್ಟಿಯವರು ಕೂಡ. ಹೋಗಿ ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಬರ್ರಿ, ಆ ಕ್ಷೇತ್ರನ ರಾಜಕಾರಣ ಉಪಯೋಗಿಸಬಾರ್ದು ಅಂತ ನಾನು ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ.